ನಿರಾಕಾರ ಗುರು ಗುರು ರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಬರ ಗುರುವಿನ ವೀಣ ನರ ನಾರಾಯಣ ಗುರು ಚರಿತಾಸೇಕರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಎಕ್ಸ್ಪೀರಿಯನ್ಸ್ಗಳಂತೂ ಪ್ರತಿ ದಿವಸ ಒಂದಿಲ್ಲ ಒಂದು ಎಕ್ಸ್ಪೀರಿಯನ್ಸ್ ಇದ್ದೇ ಇರುತ್ತೆ. ಸೊ ಇದರ ಮಧ್ಯದಲ್ಲಿ ಇವತ್ತು ಒಂದು ತುಂಬಾ ಅದ್ಭುತವಾಗಿರ್ತಕ್ಕಂಥ ಕಥೆ ಇದು. ಕೊನೆವರೆಗೂ ಸ್ಕಿಪ್ ಮಾಡದೆ ಕೇಳಿ. ಮತ್ತು ಯಾರ್ಯಾರು ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಯಾರು ನೊಂದು ಬೆಂದಿರೋರು ಇದ್ದಾರೋ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಬನ್ನಿ. ಈ ಒಂದು ಅನುಭವ ಕೋಲ್ಹಾಪುರ್ನ ಒಂದು ಚಿಕ್ಕ ಊರಲ್ಲಿ ನಡೆದಿರ್ತಕ್ಕಂಥ ಕಥೆ ಇದು. ಈ ಕಥಾನಾಯಕಿ ಬಂದ್ಬಿಟ್ಟು ರಕ್ಷಿತಾ ಅಂತ ಇವರ ಹೆಸರು. ತುಂಬ ಬಡತನದ ಪರಿಸ್ಥಿತಿ ಅನ್ನೋಕ್ಕಿಂತ ಇವರ ತಂದೆ ತಾಯಿ ತುಂಬ ಅನುಕೂಲವಾಗಿರುತ್ತಾರೆ. ಆದರೆ ಸ್ವಾಮಿ ಸಮರ್ಥರ ಸೇವೆಯಲ್ಲಿ ರಕ್ಷಿತಾ ಅವರ ತಂದೆ ತಾಯಿ ಯಶಸ್ವಿಯಾಗಿ ಒಂದು ಜೀವನನ ನಡೆಸ್ತಿರ್ತಾರೆ. ಸೊ ಹಿಂಗಿರೋ ಪರಿಸ್ಥಿತಿಯಲ್ಲಿ ರಕ್ಷಿತಾ ಅವರಿಗೆ ಮದುವೆ ಮಾಡಿ ಒಂದು ಚೆನ್ನಾಗಿರೋ ಅನುಕೂಲವಾಗಿರ್ತಕ್ಕಂಥ ಒಂದು ಫ್ಯಾಮ್ಲಿಗೆ ಮದುವೆ ಮಾಡಿ ಕೊಡ್ತಾರೆ. ರಕ್ಷಿತಾ ಅವರಲ್ಲಿ ಚೆನ್ನಾಗೇ ಇರ್ತಾರೆ. ಆದರೆ ಇನ್ನೂ ಕೆಲವೊಂದಿಷ್ಟು ಊರ ಕಡೆ ಒಂದು ಪದ್ಧತಿ ಇದೆ, ವಂಶೋದ್ಧಾರಕ ಬೇಕು ಅಂಥೇಳಿ. ಅಂಥ ಒಂದು ಸಿಚುವೇಷನಲ್ಲಿ ರಕ್ಷಿತಾ ಅವರಿಗೆ ಇಬ್ಬರೂ ಕೂಡ ಹೆಣ್ಣು ಮಕ್ಕಳೇ ಆಗಿರ್ತಾರೆ. ಸೊ ಇಲ್ಲಿ ಏನಾಗೋಗ್ಬಿಡುತ್ತೆ ಅಂತಂದರೆ, ಪ್ರತಿ ದಿವಸ ಮನೆಯಲ್ಲಿ ಜಗಳ. ಇಲ್ಲ, ನನಗೆ ಹೆಣ್ಮಕ್ಳು ಎಷ್ಟೇ ಆದರೂ ಅವ್ರು ಹೊರಗಡೆ ಕೊಟ್ಟ ಮನೆಗೆ ಹೋಗೋರು ಅಂಥೇಳಿ ಒಂದು ಫೀಲಿಂಗ್ ಇರುತ್ತೆ. ಅದು ಯಾವ ಮಟ್ಟಕ್ಕೆ ಹೋಗ್ಬಿಡುತ್ತೆ ಅಂದರೆ, ರಕ್ಷಿತಾ ಅವರನ್ನು ಡೈವರ್ಸ್ ಕೊಟ್ಟು ಅವ್ರ ಯಜಮಾನರಿಗೆ ಒಂದು ಬೇರೆ ಮದುವೆ ಮಾಡ್ತಾರೆ. ಸೊ ಮದುವೆ ಆದಮೇಲೆ ಇಬ್ಬರು ಗಂಡು ಮಕ್ಕಳು ಅವರಿಗೆ ಹುಟ್ಟುತ್ತಾರೆ, ರಕ್ಷಿತಾ ಅವರ ಯಜಮಾನರಿಗೆ. ರಕ್ಷಿತಾ ಅವರು ಮನೆ ಬಿಟ್ಟು ಬಂದು ಬೇರೆ ಕಡೆ ಜೀವನ ಸಾಗಿಸ್ತಾ ಇರ್ತಾರೆ. ಆದರೆ ರಕ್ಷಿತಾ ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳದು ಒಂದು ಕಡೆ, ಅದರಲ್ಲಿ ಒಬ್ಬ ಹೆಣ್ಣುಮಗಳಿಗೆ ಪೋಲಿಯೋ ಅಟ್ಯಾಕ್ ಆಗಿ ಕರೆಕ್ಟಾಗಿ ನಡೆಯೋಕ್ಕೆ ಬರ್ತಾ ಇರೋಲ್ಲ. ಆದರೆ ನಾನು ಏನಾದರೂ ಸಾಧನೆ ಮಾಡಲೇಬೇಕು ಅನ್ನೋ ಒಂದು ಸಿಕ್ಕಾಪಟ್ಟೆ ಹಠ ಇರುತ್ತೆ. ನಾನು ಸಾಧನೆ ಮಾಡಿ ತೋರಿಸ್ತೀನಿ ಅನ್ನೋ ಒಂದು ಛಲ ಇರುತ್ತೆ. ಸೊ ಹೀಗಿರೋ ಒಂದು ಪರಿಸ್ಥಿತಿಯಲ್ಲಿ ಇಲ್ಲಿ ಏನಾಗೋಗ್ಬಿಡುತ್ತೆ, ಈ ಕಡೆ ರಕ್ಷಿತಾ ಅವ್ರ ಮಕ್ಕಳು ಬೆಳೀತಾರೆ, ಆ ಕಡೆ ಅವ್ರ ಮಕ್ಕಳು ಕೂಡ, ಅವ್ರ ಗಂಡನ ಮಕ್ಕಳು ಕೂಡ ಬೇರೆದವ್ರ ಮದುವೆ ಆಗಿರ್ತಾರೆ, ಅವ್ರ ಮಕ್ಕಳು ಕೂಡ ಬೆಳೀತಾ ಇರ್ತಾರೆ. ಅವರ ಮಕ್ಕಳು ಜಸ್ಟು SLC ಇದ್ದಾಗಲೇ ದುಶ್ಚಟಕ್ಕೆ ಬಿದ್ದು ತುಂಬಾ ತಂದೆ ತಾಯಿ ಹೆಸರು, ವಂಶದ ಹೆಸರು ಹಾಳು ಮಾಡ್ತಾರೆ. ಆದರೆ ರಕ್ಷಿತಾ ಅವರು ತನ್ನ ಮಕ್ಕಳನ್ನ ತುಂಬ ಕಷ್ಟಪಟ್ಟು ಬೇರೆದವ್ರ ಮನೆ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಬೆಳೆಸ್ತಾರೆ. ಬಟ್ ಜೀವನದಲ್ಲಿ ಒಬ್ಬ ದೊಡ್ಡ ಮಗಳಿರ್ತಾಳೆ, ದೊಡ್ಡ ಮಗಳಿಗೆ ಒಂದು ಚೆನ್ನಾಗಿರತಕ್ಕಂಥ ಕುಟುಂಬಕ್ಕೇ ಕೊಟ್ಟಿರ್ತಾರೆ. ಆದರೆ ರಕ್ಷಿತಾ ಅವ್ರಿಗೆ ಒಬ್ಬರು ಮಗಳು ಇನ್ನೊಬ್ಳು ಇರ್ತಾಳೆ, ನಿರ್ಮಲಾ ಅಂಥೇಳಿ. ಹೆಸರಿಗೆ ತಕ್ಕದಂಗೆ ಅವಳು ನಿರ್ಮಲವಾಗಿರ್ತಕ್ಕಂಥ ಮನಸ್ಸಿರುತ್ತೆ. ಅವಳು ಏನಾದರೂ ಒಂದು ಸಾಧನೆ ಮಾಡಬೇಕು. ಆ ನಿರ್ಮಲಾ ಅನ್ನೋವಳೆ ಕೂಡ ಅವಳಿಗೆ ಪ್ಯಾರಾಲಿಸಿಸ್ ಅಟ್ಯಾಕ್ ಆಗಿ ಕರೆಕ್ಟಾಗಿ ನಡೆಯೋಕ್ಕೆ ಬರ್ತಾ ಇಲ್ಲ. ಸೊ ಇವಳು ಏನು ಮಾಡ್ತಾಳೆ, ಯಾವ್ಯಾವ ಗೌರ್ಮೆಂಟ್ ಎಕ್ಸಾಮ್ಗಳು ಬರ್ತಾವೋ ಆ ಎಲ್ಲ ಎಕ್ಸಾಮ್ಗಳಿಗೂ ಅಟೆಂಡ್ ಆಗ್ತಾಳೆ. ಸಿಕ್ಕಾಪಟ್ಟೆ ಟೂ ಮಚ್ ಕಷ್ಟಪಟ್ಟು ಒಂದು ಡಿಸ್ಟ್ರಿಕ್ಟ್ ಕಮಿಷ್ನರ್ ಆಫೀಸಲ್ಲಿ ಒಂದು ಜಾಬನ್ನು ಕೊನೆಗೂ ಸಾಧನೆ ಮಾಡಿ ಸಂಪಾದಿಸ್ಕೋತಾಳೆ. ಇದು ಸೊ ಎಷ್ಟು ಖುಷಿ ಅನಿಸುತ್ತೆ ಅಂತಂದರೆ ಅಷ್ಟೊಂದು ಖುಷಿ ಅನಿಸುತ್ತೆ. ಪ್ರತಿಯೊಬ್ಬರ ಮನೆಯಲ್ಲೂ ಸಹಜವಾಗಿರೋದೇ, ಎಲ್ಲರ ಮನೆಯಲ್ಲೂ ಇಲ್ಲ ಅಂತ ಅನ್ನಲ್ಲ. ಬಟ್ ಒಂದು ಹೆಣ್ಮಗಳು ನಾನು ಏನಾದರೂ ಸಾಧನೆ ಮಾಡ್ತೀನಿ ಅನ್ನೋದು ಮುಂದೆ ಬಂದಾಗ, ಅದು ಒಂದು ಕಮಿಷ್ನರ್ ಆಫೀಸಲ್ಲಿ ಒಬ್ಬ ಕ್ಲಾರ್ಕ್ ಪೋಸ್ಟ್ ಆಗಿ ಸೆಲೆಕ್ಷನ್ ಆಗಿ ಅವಳು ಜಾಬ್ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇವಳು ಈ ಕಡೆ ಜಾಬ್ ಹೋಗೋಕ್ಕೆ ಸ್ಟಾರ್ಟ್ ಹೆಂಗೆ ಮಾಡಿರ್ತಾಳೋ ಅಲ್ಲಿ ಅವರ ತಂದೆಯ ಮಕ್ಕಳು, ಅಂದರೆ ಅವರ ಎರಡನೇ ಹೆಂಡತಿಯ ಮಕ್ಕಳು ಅವರನ್ನು
ತುಂಬ ಒಂದು ಕೆಟ್ಟ ಮಟ್ಟಕ್ಕೆ ನಡೆಸ್ಕೊತಾ ಇರ್ತಾರೆ. ಸೊ ಇದು ಯಾವಾಗ ಮದುವೆ ಆಗಿ ಡೈವರ್ಸ್ ಆಗಿ ಹೊರಗಡೆ ಬಂದ ಮೇಲೆ ರಕ್ಷಿತಾ ಅವರನ್ನು ಒಂದೇ ಒಂದು ದಿವಸ ಕೂಡ ಅವ್ರ ಯಜಮಾನರು ನೋಡೋಕ್ಕೆ ಬಂದಿರಲ್ಲ. ಆದರೆ ರಿಲೇಷನಲ್ಲಿ ಹೇಳ್ತಾರೆ, ಇಲ್ಲ ರಕ್ಷಿತಾನ ಮಗಳು ಇವಾಗ ಕಮಿಷನರ್ ಆಫೀಸಲ್ಲಿ ಅವರಿಗೆ ಕ್ಲರ್ಕ್ ಪೋಸ್ಟು ಜಾಬ್ ಆಗಿದೆ, ತುಂಬ ಚೆನ್ನಾಗಿದ್ದಾರೆ. ಬಟ್ ಒಂದು ಸಾರಿ ಏನಾಗೋಗ್ಬಿಡುತ್ತೆ, ತಂದೆಗೆ ಆಕ್ಸಿಡೆಂಟ್ ಆಗುತ್ತೆ. ಅಂದರೆ ರಕ್ಷಿತಾ ಅವರ ಗಂಡನಿಗೆ ಆಕ್ಸಿಡೆಂಟ್ ಆಗುತ್ತೆ. ಯಾವ ಮಟ್ಟಕ್ಕೆ ಆಗೋಗ್ಬಿಟ್ಟಿರುತ್ತೆ ಪರಿಸ್ಥಿತಿ ಅಂತಂದರೆ ಅವ್ರ ಹತ್ರ ದುಡ್ಡೇ ಇರಲ್ಲ. ಅದು ರಕ್ಷಿತಾ ಅವ್ರಿಗೆ ಗೊತ್ತಾಗುತ್ತೆ. ರಕ್ಷಿತಾ ಅವರ ಮಗಳು ನಿರ್ಮಲಾಗೆ ಹೇಳ್ತಾರೆ. ನಿರ್ಮಲಾ ಇಮ್ಮಿಡಿಯೇಟು ಅವರನ್ನು ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಅಲ್ಲಿ ಏನೇನು ಟ್ರೀಟ್ಮೆಂಟಿಗೆ ಖರ್ಚು ಬರುತ್ತೋ ಅದಿಷ್ಟೂ ಟ್ರೀಟ್ಮೆಂಟ್ ದುಡ್ಡನ್ನು ನಿರ್ಮಲಾನೇ ಭರಿಸ್ತಾಳೆ. ಬಟ್ ನೋಡಿ, ಅವರ ತಂದೆ ಇವ್ರನ್ನ ದ್ವೇಷಿಸಿದ್ದು, ದೂರ ಮಾಡಿದ್ದು ಕಾರಣ ಏನು ಅಂದರೆ, ನೀವು ಹೆಣ್ಮಕ್ಳು, ನೀವು ಎಷ್ಟೇ ಆದರೂ ಕೂಡ ಬೇರೆದವ್ರ ಮನೆಗೆ ಹೋಗೋರೆ ಅನ್ನೋ ಒಂದು ಥಾಟ್ಸ್ ಇಟ್ಕೊಂಡು ಮಾಡಿರ್ತಾರೆ. ಬಟ್ ಇಲ್ಲಿ ಅವರ ಗಂಡು ಮಕ್ಕಳಿಂದಾನೇ ಅವ್ರ ಜೀವನ ಆ ಮಟ್ಟಕ್ಕೆ ಬರುತ್ತೆ. ಕೊನೆಗೂ ತಾವು ಮನೆಯಿಂದ ಹೊರಗಡೆ ಆಗಿರ್ತಕ್ಕಂತಹ 1ನೇ ಹೆಂಡತಿಯ ಮಕ್ಕಳೇ ಬಂದು ಆ ಒಂದು ಹಾಸ್ಪಿಟಲ್ ಫೀಸ್ ಕಟ್ಟಿ ಅವರಿಗೆ ಗುಣಮುಖರಾಗೋವರೆಗೂ ಅಲ್ಲೇ ನಿಂತ್ಕೊಂಡು ನೋಡಿಕೊಂಡು ಕೊನೆಗೆ ನೋಡಿ, ಇದು ನಾವು ಅನ್ಕೋತೀವಿ ಮಹಾರಾಜರು ನಮಗೇನು ಮಾಡಿಲ್ಲ. ಬಟ್ ಆ ಹುಡುಗಿ ನಿರ್ಮಲಾ ಅವಳು ಎಷ್ಟರ ಮಟ್ಟಿಗೆ ಸ್ವಾಮಿ ಸೇವೆ ಮಾಡೋವಳು ಅಂತಂದರೆ ಆ ಮಟ್ಟಕ್ಕೆ ಒಂದು ಸ್ವಾಮಿಯ ಸೇವೆ ಮಾಡೋವಳು. ಕೊನೆಗೂ ಕೂಡ ಮಹಾರಾಜರು ಅವಳಿಗೆ ಕೈ ಬಿಡಲಿಲ್ಲ. ಆದರೆ ಪ್ರತಿ ಎಕ್ಸಾಮಲ್ಲೂ ಓದುವಾಗ ಕೂಡ ನಿರ್ಮಲಾ ಸ್ವಾಮಿ ಸಮರ್ಥರ ಒಂದು ಫೋಟೋ ಮುಂದೆ ಇಟ್ಕೊಳ್ಳೋದು, ರಾತ್ರಿ ಮಲ್ಕೊಂಡ್ರೂ ಕೂಡ ತಲೆಗೆ ದುಂಬಿಗೇನೂ ಸ್ವಾಮಿ ಸಮರ್ಥರ ಒಂದು ಫೋಟೋ ಇಟ್ಕೊಂಡು ಅದನ್ನು ಆ ಮಟ್ಟಕ್ಕೆ ಸಾಧನೆ ಮಾಡಿ ಇವತ್ತು ಕಮಿಷನರ್ ಆಫೀಸಲ್ಲಿ ಕ್ಲರ್ಕ್ ಪೋಸ್ಟಿಗೆ ಅವಳು ಕೆಲಸದಲ್ಲಿದ್ದಾಳೆ. ಸೊ ತುಂಬ ಚೆನ್ನಾಗಿರೋ ಜೀವನ. ಅವರ ತಾಯಿಗೆ ಅವಳು ಇವಾಗಲೂ ಹೇಳ್ತಾ ಇದ್ದಾಳೆ, ನಾನು ಒಂದು ಆದಷ್ಟು ಬೇಗ ಒಂದು ಪುಟ್ಟದಾಗಿರ್ತಕ್ಕಂಥ ಮನೆ ನಾನು ಖರೀದಿ ಮಾಡ್ತೇನೆ ಲೋನಲ್ಲಿ ಅಂತ. ಬಟ್ ನೋಡಿ, ಅವಳ ತಾಯಿ ಕಷ್ಟಪಟ್ಟು ಬೇರೆದವ್ರ ಮನೆಯಲ್ಲಿ ಪಾತ್ರೆ ಉಜ್ಜಿ ಕೆಲಸ ಮಾಡಿ ಅವಳಿಗೆ ಕಲಿಸಿರೋದು ಇವತ್ತು ಯಾವ ಮಟ್ಟಕ್ಕೆ ಪ್ರತಿಫಲ ಬಂದಿದೆಯಲ್ಲ ವೀಕ್ಷಕರೇ. ಮಹಾರಾಜರು ಎಲ್ಲರ ಜೊತೆನೂ ಇದ್ದಾರೆ, ಆದರೆ ಅವರನ್ನು ಕಳ್ಕೊಳ್ತಾ ಇರೋದು ನಾವು. ಏನೋ ಒಂದು ಸಣ್ಣ ಪುಟ್ಟ ಕಷ್ಟ ಬಂದಮೇಲೆ ನಾವು ಮಹಾರಾಜರಿಗೆ ಇಷ್ಟು ಸೇವೆ ಮಾಡಿದ್ದೀವಿ ಅಂಥೇಳಿ ಹೊರಗಡೆ ಬಂದುಬಿಡ್ತೀರ. ದಯಮಾಡಿ ಆ ತಪ್ಪನ್ನು ಯಾರೂ ಮಾಡಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.